ಈಗ ಸುದಿ ಅವರು ಇಷ್ಟೊಂದು ತನಕ ಮಾತಾಡಿದ್ರಿ, ಹೌದು ನನಗೆ ಅಲ್ಲಿ ಹೇಗಿರಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅನ್ನೋದು ನಿಮ್ಮ ಟೋನಲ್ಲಿ ನಂಗೆ ಕಾಣಿಸ್ತಾ ಅಂದ್ರೆ ಇತ್ತು. ಗೊತ್ತಾಗ್ಲಿಲ್ಲ ಅಂತಲ್ಲ ಮೇಡಮ್, ನನಗೆ ಅಲ್ಲ, ಅಲ್ಲಿ ಆಡೋ ಯಾರಿಗೂ ಅದು ಅರ್ಥ ಆಗಲ್ಲ ಮ್ಯಾಮ್. ಅದ್ರಲ್ಲಿ ಯಾರ್ದೋ ಒಂದು ಕರೆಕ್ಟಾಗಿ ಹೋಗ್ತಿರುತ್ತೆ, ಅದು ಆಚೆ ಯಾರ್ದೋ ಒಂದು. ಈಗ ನೋಡಿ, ನಾನು ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಅದೇ ನನ್ನ ವೈಫು ನಾನು ನೋಡೋಕ್ಕೂ ಆಗಿಲ್ಲ ಇನ್ನು, ನೀನೊಂದು ಚೂರು ಆ ಗ್ರೂಪಿಂದ ಆಚೆ ಆಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಲ್ಲಿ ಗೊತ್ತಾಗಲ್ಲ ಮ್ಯಾಮ್. ಆ ಗ್ರೂಪಿಂದ ಆಚೆ ಆಡ್ತಿರೋರ್ಗೂ ಗೊತ್ತಿಲ್ಲ ಈ ಗ್ರೂಪ್ ಜೊತೆ ಆಡಬಾರ್ದು, ನಾನು ಇಲ್ಲಿದ್ರೆ ಸೇಫು ಅಂತ. ಅವ್ರು ಏನೋ ಆಡ್ತಿರ್ತಾರೆ ಅಷ್ಟೇ, ಆಚೆ ಬಂದಮೇಲೆ ಅದು ಅರ್ಥ ಆಗುತ್ತೆ. ಮೇ ಬಿ ನಾನು ಈ ಕಡೆ ಇದ್ದಿದ್ರೆ ಇನ್ನೊಂದು ಅಷ್ಟು ಇರ್ತಿತ್ತೇನೋ, ಅಲ್ಲಿ ಗೊತ್ತಾಗಲ್ಲ. ನನಗೆ ಗೊತ್ತಾಗ್ಲಿಲ್ಲ ಅಲ್ಲ, ಅಲ್ಲಿ ಆಡೋರ್ಗೂ ಯಾರಿಗೂ ಗೊತ್ತಾಗಲ್ಲ. ಈಗ ಹಂಗೇನಾದ್ರು ಗೊತ್ತಾಗಿದ್ರೆ ಅಶ್ವಿನಿ ಮೇಡಮ್ ರಕ್ಷಿತನ ಯಾಕೆ ಎದ್ಕೋರು? ಹಂಗೇನಾದ್ರು ಗೊತ್ತಿದ್ರೆ ರಕ್ಷಿತಾ ರಘು ಅಣ್ಣನ ಏನಕ್ಕೆ ನಾಮಿನಿ ಮಾಡಿರೋರು? ಅಣ್ಣನ ಹತ್ರ ಬೈಸ್ಕೋತೀನಿ ಶನಿವಾರ ನಂಗಿದ್ರೆ. ಅಲ್ಲಿ ಏನೂ ಗೊತ್ತಾಗಲ್ಲ ಮ್ಯಾಮ್. ಮೇ ಬಿ ಲಕ್ ಫ್ಯಾಕ್ಟರ್ ಆಗುತ್ತೆ. ನಾನು ಎಲ್ಲೋ ರಾಂಗ್ ಸೈಡ್ ನಿಂತಿದ್ದೆ ಅನ್ಸುತ್ತೆ. ರಾಂಗ್ ಸೈಡ್ ಅಂದರೆ ಅವ್ರು ಯಾರು ರಾಂಗ್ ಪರ್ಸನ್ ಅಂತ ನಾನು ಹೇಳ್ತಿಲ್ಲ, ಈ ಆಟದ ಪ್ರಕಾರ ಎಲ್ಲೋ ರಾಂಗ್ ಸೈಡಲ್ಲಿ ನಿಂತಿದೆ ಅನ್ಸುತ್ತೆ. ಓಕೆ, ಬಟ್ ನಿಮ್ಮದೇ ಒಂದು ಸೈಡಲ್ಲಿ ನೀವೇ ಒಂದು ಕಡೆ ಒಂದು ಸ್ಥಾನ ಮಾಡ್ಕೊಂಡು ನಿಂತ್ಕೊಬೋದಾಗಿತ್ತು. ನೀವು ಎಲ್ಲಿ ಯಾರು ಬೇರೆ ಪೊಸಿಷನ್ ಹುಡ್ಕೊಳ್ಳೋ, ರಾಂಗ್ ಸೈಡು ರೈಟ್ ಸೈಡು ಅನ್ನೋದು ಬದಲು ಮೇಡಮ್ ಅಲ್ಲಿ ನೀವು ನೋಡಿ, ಈ ಕಡೆನೂ ಒಂದು ಗ್ರೂಪ್ ಇದೆ, 10 ಜನದ ಒಂದು ಪ್ಯಾಕ್ ಇದೆ, ಈ ಕಡೆ ನಾವು ಒಂದು 5 ಜನದ ಒಂದು ಪ್ಯಾಕ್ ಇತ್ತು. ಅಂದ್ರೆ ಗುಂಪು ಮಾಡ್ಕೊಂಡ್ರಿ, ನೀವೇ ಹೇಳ್ತಿದ್ದೀರಿ ಮೇಡಮ್. ಅಲ್ಲಿ ಟೀಮು ಅಂತ ಮಾಡ್ತಾರಲ್ಲ ಮೇಡಮ್, ನೀವು ವಾರ ಫುಲ್ಲು ನೀವು ಅವ್ರ ಜೊತೆ ಚರ್ಚಿಸಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ ಅಷ್ಟೇ. ಅದೇನೋ ಅಲ್ಲಿ ಏನೋ ಗೆದ್ದಾಗ ಆ ಖುಷಿಲಿ ಎಲ್ಲರೂ ಹಂಚ್ಕೊಂಡ್ಬಿಡ್ತೀವಿ, ಸೋತಾಗ ನೋವಲ್ಲಿ ಇಲ್ಲ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹಂಚ್ಕೊಂಡಿರ್ತೀವಿ. ಅದು ಟೀಮು. ಆಚೆ ಕಡೆ ಅದು ಮೋಸ್ಟ್ಲಿ ಗ್ರೂಪ್ ಥರ ಕಾಣುತ್ತೆ. ಆಮೇಲೆ ನಾವು ಒಂದೇ ರೂಮಲ್ಲಿ ಇದ್ದಾಗ ರಾತ್ರಿ ಬಂದಾಗ ನಿದ್ದೆ ಬರ್ದಿದ್ದಾಗ ಆ ಕಡೆ ರೂಮ್ಗೆ ಹೋಗಿ ಮಾತಾಡೋಕ್ಕಾಗಲ್ಲ. ಕೆಲವು ಸತಿ ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಮತ್ತು ಆಮೇಲೆ ತುಂಬ ಚಳಿ ಮೇಡಮ್, ಅಲ್ಲಿ AC ಸಿಕ್ಕಾಪಟ್ಟೆ ಚಳಿ. ಹಂಗಾಗಿ ಅಲ್ಲಿ ಬಂದು ಫಸ್ಟ್ ನಮ್ಮ ಬೆಡ್ಶೀಟ್ ಓದ್ಕೊಂಡು ಮಾತಾಡ್ತಿರ್ತಿದ್ವಿ. ಅದು ಮೇ ಬಿ ಗ್ರೂಪ್ ಥರ ಕಂಡಿದೆ, ಅಥವಾ ಗ್ರೂಪಲ್ಲೇ ಇದ್ದೆ ಅಂತಲೂ ನನಗೂ ಇಲ್ಲಿ ಬಂದಾಗ ಅನ್ನಿಸ್ತಿದೆ. ಅದು ಒಳಗೆ ಗೊತ್ತಾಗಲ್ಲ ಮ್ಯಾಮ್. ಏನು ಮಿಸ್ ಮಾಡ್ಕೊತೀರಾ ತುಂಬ? ಮಿಸ್ಸು ಆ ಥರದ್ದು ಏನೂ ಇಲ್ಲ ಮ್ಯಾಮ್. ಅಲ್ಲಿ ಚೆನ್ನಾಗಿ ಆಡ್ತಿದ್ದೆ ಒಂದಷ್ಟು ದಿನ, ಇನ್ನೂ ಒಂದಷ್ಟು ದಿನ ಇದ್ದರೆ ಚೆನ್ನಾಗಿತ್ತು ಅನಿಸ್ತು. ಒಳಗಿದ್ದಾಗೂ ನನ್ನ ಪಡ ನಾನು ತುಂಬ ಖುಷಿಯಾಗಿದ್ದೆ. ಅಲ್ಲಿ ನೋವು ನಲಿವು ಇವೆಲ್ಲವೂ ಇದೆ ಮೇಡಮ್. ಯಾವಾಗೋ ಟಾಸ್ ಹೋದಾಗ ನೋವಾಗುತ್ತೆ, ಯಾವಾಗೋ ಮನೆಯವ್ರು ನಿಲ್ಸ್ಕೊಂಡಾಗ ಅಳು ಬರ್ದಂಗೆ ಆಗುತ್ತೆ. ಯಾರೋ ತುಂಬ ಚೆನ್ನಾಗಿದ್ದವರು ಹಿಂದೆಗಡೆ ಏನು ಗುರು ಹಿಂಗೆ ಮಾತಾಡ್ಬಿಟ್ರು ಅನ್ನೋ ಥರ ಅನಿಸ್ತಿರುತ್ತೆ. ಈ ಥರದ್ದು ಏನೇನೋ ಪ್ರತಿಕ್ಷಣ ಅನ್ನಿಸ್ತಿರುತ್ತೆ. ಮಿಸ್ಸು ಅನ್ನೋ ಥರದಾದರೆ ಆ ಬಿಗ್ ಬಾಸ್ ವಾಯ್ಸ್ ಒಂದು ಮಿಸ್ ಆಗುತ್ತೆ ಮ್ಯಾಮ್. ಅದು ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರತಿ ಸತಿನೂ ನಾವು ಇಲ್ಲಿ ಯಾರಿಗೂ ಆ ಥರ ಪಟ್ಟಂತ ಎದುರಲ್ಲ ಮ್ಯಾಮ್. ಎಲ್ಲರೂ ಅವ್ರವ್ರು ಬದುಕೊಂಡು ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಏನೋ ಒಂದು ಮಾಡಿದಾಗ ಪಟ್ಟಂತ ನಾನು ಒಂದು ಸತಿ ಮೇಲೆ ನೋಡ್ಕೊಂಡು ಮಾತಾಡ್ತಿದ್ದೆ ಯಾವಾಗಲೂ. ಅದು ಸ್ಪೀಕರ್ ಇಲ್ಲೆಲ್ಲೋ ಇರೋದು. ಸುದಿ ಅವರೇ ಮೇಲೆ ನೋಡಬೇಕು ಅಂತಿಲ್ಲ, ಎದುರುಗಡೆ ನೋಡಿದ್ದು ಹೌದಲ್ವಾ, ನಾನು ಯಾಕೆ ಮೇಲೆ ನೋಡ್ತಿದ್ದೀನಿ ಅಂದರೆ ನಾನು ಯಾಕೆ ಇಷ್ಟು ಎದುರೋ ಥರ, ಹೌದಾ ಹಂಗೆ ಅನ್ನೋ ಥರದಿತ್ತು. ಇದೆಲ್ಲ ಮಿಸ್ ಮಾಡ್ಕೋತೀನಿ ಅನ್ಸುತ್ತೆ ಮ್ಯಾಮ್. ಆಚೆ ಬಂದಮೇಲೆ ನಾನು ಅದೇ ಕ್ಯಾಮ್ರಾ ಅದೇ ಸಿನಿಮಾ ನೋಡಿ ಈಗಲೂ ಕ್ಯಾಮ್ರಾ ಮುಂದೆ ಕೂತೀನಿ. ನಾನು ಪ್ರತಿದಿನ ಬಯಸೋದು ಅಂದ್ಕೊಳ್ಳೋದು ಆ ಕ್ಯಾಮ್ರಾ ತಾಯಿಂದ ದೂರ ಹೋಗಬಾರ್ದು ಅಂತ. ನಾನು ಅಲ್ಲೋದಾಗಲೂ ಒಂದು ಮಾತು ಹೇಳಿದ್ದೆ ಮ್ಯಾಮ್ ಸ್ಟೇಜ್ ಮೇಲೆ. ಪ್ರತಿಯೊಬ್ಬ ಆರ್ಟಿಸ್ಟು ಪ್ರತಿ ಕ್ಷಣ ಅಂದ್ಕೊಳ್ಳೋದು ಒಂದೇ ಒಂದಿನ ಒಂದು ಕ್ಯಾಮ್ರಾ ಮುಂದೆ ನನಗೊಂದು ಕ್ಲೋಸ್ ಸಿಗಬಾರ್ದಾ, ಒಂದು ಕ್ಯಾಮ್ರಾ ಮುಂದೆ ಒಂದು ಲೈನ್ ಎಲ್ಲ ಸಿಗಬಾರ್ದಾ ಅಂತ. 100 ಕ್ಯಾಮ್ರಾ ಬಾಕಂದ ನೀನು ಕಾಯ್ತಾ ಇದ್ದೀನಿ ಅಂತ ಕರೆದಾಗ ನಾನು ಬರದೇ ಇರ್ತೀರಣ್ಣ, ಅದಕ್ಕೆ ಬಂದೆ ಅಂತ. ನಾನು ಹಂಬಲ್ಸಿದ್ದೀನಿ ಮೇಡಮ್, ನೀವು ಹಂಬಲ್ಸಿರ್ತೀರ. ಇವತ್ತು ನೀವು ಇದೇ ಕ್ಯಾಮ್ರಾ ಮುಂದೆ ಕೂತಾಗ ನೀವು ಎಷ್ಟೋ ಸರಿ ಹಂಬಲ್ಸಿರ್ತೀರ. ಒಂದಿನ ನಾನು ಹಿಂಗೆ ಕುತ್ಕೊಂಡು ಒಂದು ಮೇಯ್ನ್ ಆ್ಯಂಕರು ಅಥವಾ ಒಂದು TV ಮೇಯ್ನ್ ಅನ್ನೋದು ನಿಮ್ಮ ಕನಸು. ಒಂದಿನ ನಾನೊಂದು ಮೇನ್ ಆರ್ಟಿಸ್ಟ್ ಆಗಿ ನಾನೊಂದು 4 ಲೈನ್ ಡೈಲಾಗ್ ಹೇಳ್ತೀನಿ ಅಂತ. ಯಾವಾಗ ಆ ಕ್ಯಾಮ್ರಾ ತಾಯಿ ಮುಂದೆ ಇರಬೇಕು ಮ್ಯಾಮ್. ನಾನು ಜನನ ರಂಜಿಸ್ತಿರ್ಬೇಕು. ಇಷ್ಟೆಲ್ಲ ಏಟ್ಗಳು ಬಿದ್ದರು, ಇಷ್ಟೆಲ್ಲ ಒದ್ದಾಟಗಳಿದ್ರು, ನಾವು ಕೆಲಸ ಮಾಡೋದು ಜನ ಖುಷಿ ಪಡಿಸ್ಬೇಕು. ಈಗಲೂ ಆ ಖುಷಿ ಪಡಿಸೋಕ್ಕೋಸ್ಕರ ಟ್ರೈ ಮಾಡಿದ್ದು ಮ್ಯಾಮ್. ಎಲ್ಲ ಸಿನಿಮಾನೂ ಇಟ್ಟಾಗಲ್ಲ ಮ್ಯಾಮ್, 100 ಡೇಸ್ ಆಗಲ್ಲ ಮ್ಯಾಮ್. ನಮ್ಗೆ ಗೊತ್ತಿದ್ರೆ ನಾವು ಫ್ಲಾಪ್ ಸಿನಿಮಾ ಒಪ್ಕೋತೀವ ಮ್ಯಾಮ್, ಅಥವಾ ಅವ್ರು ಮಾಡ್ತಾರೆ ಮ್ಯಾಮ್, ಡೈರೆಕ್ಟ್ರು ಓಕೆ ಅನ್ಕೋತಾರೆ ಮ್ಯಾಮ್, ಗೊತ್ತಾಗಲ್ಲ. ಅದೆಲ್ಲೋ ಮಿಸ್ ಹೊಡಿಯುತ್ತೆ. ಹಂಗೂ 50 ದಿನ ಓಡಿದೆ ಮ್ಯಾಮ್. ಈಗ ಈ ನನ್ನ ಬಿಗ್ ಬಾಸ್ ಸಿನಿಮಾ ಖುಷಿ ಇದೆ ಮ್ಯಾಮ್. 100 ಡೇಸ್ ಓಡಿದರೆ ತುಂಬ ಖುಷಿ ಇರೋದು, 50 ಡೇಸ್ ಓಡಿದೆ ಖುಷಿ ಇದೆ ಮ್ಯಾಮ್.